ಹಲೋ, ಹಾಯ್, ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಸುಜಾತ ಶೆಟ್ಟಿ. ನಮ್ಮ ಕುಂದಾಪುರ ಕೈ ರುಚಿಗೆ ಸ್ವಾಗತ ಕೇಳ್ತಾ ನಾನು ಒಂದು ತುಂಬ ರುಚಿ ಇರುವಾಗ ತೊಂಡೆಕಾಯಿ ಸಾಂಬಾರು ಈ ಥರ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಒಂದು 1/4 kg ತೊಂಡೆಕಾಯಿ ತೊಗೊಂಡು ಬಂದಿದ್ದೀನಿ. ಒಂದು ಈರುಳ್ಳಿ, ಒಂದೇ ಒಂದು ಈರುಳ್ಳಿ, ಒಂದು ಟೊಮೆಟೊ, ಇಷ್ಟನ್ನು ತೆಗೆದು ಹಚ್ಚಿ ಇಟ್ಕೊಂಡಿದ್ದೀನಿ. ತೊಂಡೆಕಾಯಿನ ನೀಟಾಗಿ 2-3 ಸರ್ತಿ ಫಸ್ಟೇ ತೊಳ್ಕೊಂಡು ಚಿಕ್ಕದಾಗಿ 4 ಭಾಗ ಮಾಡಿ ಹಚ್ಚಿ ಇಟ್ಕೊತೀನಿ. ತೊಂಡೆಕಾಯಿ ತುಂಬ ಚೆನ್ನಾಗಿದೆ. ಊರಲ್ಲಿ ಬೆಳೆದಿರೋ ತೊಂಡೆಕಾಯಿ ಆದರೆ ತುಂಬ ಟೇಸ್ಟ್ ಇರುತ್ತೆ. ಮತ್ತು ಅದು ಇನ್ನೊಂದು ಮರತೊಂಡೆ ಅಂತ ಬರುತ್ತೆ, ಅದು ಚೆನ್ನಾಗಿರಲ್ಲ. ಇವಾಗ ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ ಬೇಳೆ ಹಾಕ್ಕೊಂಡಿದ್ದೀನಿ. ಅದನ್ನು ಒಂದು 2-3 ಸರ್ತಿ ನೀಟಾಗಿ ತೊಳೆದು ಆಚೆ ಹಾಕ್ಬಿಡ್ತೀನಿ. ಮತ್ತು ಅದು ಬೇಯುವಷ್ಟು ನೀರು ಒಂದರ ಗ್ಲಾಸ್ ನೀರು ಹಾಕಿದ್ದೀನಿ. ಹಾಗೆ ಅರಿಶಿನ ಪುಡಿ 1 ಚಿಟಿಕೆ ಹಾಕ್ತೀನಿ. ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ, 1 ಸ್ಪೂನು. ಇದೆಲ್ಲ ಹಾಕಿಬಿಟ್ಟು ಬೇಳೆನ ಕುಕ್ಕರ್ ಮುಚ್ಚಿ 3 ಸೀಟಿ ಹಾಕ್ತೀನಿ. ಸಾಫ್ಟಾಗಿ ಬೆಂದುಬಿಡುತ್ತೆ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ ಫ್ರೆಂಡ್ಸ್. ನಮ್ಮ ಕುಂದಾಪುರ ಕೈ ರುಚಿ ಅಡುಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ. ಹಾಗೆ ಮಿಕ್ಸಿ ಜಾರಿಗೆ ಒಂದು ಸಾಂಬಾರು ಮಸಾಲ, ತೆಂಗಿನಕಾಯಿ ತುರಿ 1 ಕಪ್ಪು, ಆಮೇಲೆ ಒಂದು ಈರುಳ್ಳಿ, ಒಂದು ಅರ್ಧ ಈರುಳ್ಳಿ ಹಾಕಿದರೂ ಸಾಕು. ಹಾಗೆ ನಾನು ಮನೇಲಿ ಮಾಡಿರುವಂಥ ಸಾಂಬಾರು ಪುಡಿ, ಹಿಂದೊಮ್ಮೆ ಸಾಂಬಾರು ಪುಡಿ ಮಾಡಿ ತೋರಿಸಿದ್ದೀನಿ. ಅದನ್ನು ನೀರು ಹಾಕಿ ನೈಸಾಗಿ ರುಬ್ಬಿ ಸೈಡಿಗೆ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿ ಇಟ್ಟಿದ್ದೀನಿ. ಅದಕ್ಕೆ ಒಂದು 2 ಚಮಚ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಇಷ್ಟು ಹಾಕಿಬಿಟ್ಟು ಒಂದು 10 ಹೆಸರು ಕರಿಬೇವು ಹಾಕಿ, ಆಮೇಲೆ ಹಚ್ಚಿದ ಒಂದು ಅರ್ಧ ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ಹಾಗೆ ಫ್ರೈ ಆಗ್ತಾ ಇರುತ್ತೆ. ಗೋಲ್ಡನ್ ಕಲರ್ ಬರೋ ತನಕ ಸಣ್ಣ ಉರಿಯಲ್ಲಿ ಫ್ರೈ ಮಾಡಬೇಕು. ತುಂಬ ಟೇಸ್ಟಾಗಿರುತ್ತೆ. ತೊಂಡೆಕಾಯಿ ಪಲ್ಯನೂ ಒಂಥರ ಚೆನ್ನಾಗಿರುತ್ತೆ. ಈಗ ಒಂದು ಹಚ್ಚಿದ ಟೊಮೆಟೊ ಹಾಕ್ತೀನಿ. ಸಾಫ್ಟ್ ಆಗುತ್ತೆ ನೋಡಿ. ಸಣ್ಣ ಉರಿಯಲ್ಲಿ ಸ್ವಲ್ಪ 2 ಚಿಟಿಕೆ ಉಪ್ಪು ಹಾಕ್ಬಿಡ್ತೀನಿ. ಇನ್ನೂ ಸಾಫ್ಟಾಗಿ ಬೇಯ್ತದೆ. ಆಮೇಲೆ ತೊಂಡೆಕಾಯಿ ಈಗ ಹಚ್ಚಿ ಇಟ್ಕೊಂಡಿದ್ದೀನಲ್ಲ, ಆ ತೊಂಡೆಕಾಯಿನ ಇದ್ರ ಜೊತೆ ಹಾಕಿಬಿಟ್ಟು ಚೆನ್ನಾಗಿ ಮಗ್ಚಿಬಿಟ್ಟು, ಅದೇ ಅದು ತೊಳೆದು ಹಾಕಿರೋ ಸ್ವಲ್ಪ ನೀರಿರುತ್ತಲ್ಲ, ಅದರಲ್ಲೇ ಅದು ಬೆಂದುಬಿಡುತ್ತೆ. ಮುಚ್ಚಿ ಇಡ್ತೀನಿ. 5 ನಿಮಿಷ ಮುಚ್ಚಿ ಇಡ್ತೀನಿ ಫ್ರೆಂಡ್ಸ್. 5 ನಿಮಿಷ ಮುಚ್ಚಿ ಇಟ್ಬಿಟ್ಟು ನಂತರ ಹಾಗೆ ಸೆಗೆ ಬರ್ತಾ ಇರುತ್ತೆ. ಇವಾಗ ಅದಕ್ಕೆ ಉಪ್ಪು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಹಾಗೆ ಆಯಿತು. ಬೇಯಿಸಿದ ಬೇಳೆನೂ ಸಹ ಇದ್ರ ಜೊತೆ ಹಾಕಿಬಿಟ್ಟೆ. ಅದು ಸಾಫ್ಟಾಗಿ ಬೆಂದಿದ್ದು. ಇದು ತೊಂಡೆಕಾಯಿನೂ ಬೆಂದ್ಬಿಡ್ತು ನೋಡಿ. ಈಗ ಬೆಂದಿದೆ. ನಾನು ರುಬ್ಬಿ ಇಟ್ಟಿದ್ದೀನಲ್ಲ, ಆ ಮಸಾಲೆನ ಈಗ ಆ್ಯಡ್ ಮಾಡ್ತೀನಿ ನೋಡಿ. ಹಾಗೆ ಒಂದೇ ಒಂದು ಅಡಿಕೆ ಗಾತ್ರದ ಬೆಲ್ಲ ಹಾಕಿದರೆ ಟೇಸ್ಟ್ ಇರುತ್ತದೆ. ಅರ್ಧ ಅಡಿಕೆ, ಒಂದು ಫುಲ್ ಬೇಡ, ತುಂಬ ಜಾಸ್ತಿ ಹಾಕಿದರೆ ಚೆನ್ನಾಗಿರಲ್ಲ. ಯಾಕಂದರೆ ಬೇಳೆ ಹಾಕಿರ್ತೀವಲ್ಲ, ಇದಕ್ಕೆ ಹುಳಿನೂ ಬೇಕಾಗಲ್ಲ ಫ್ರೆಂಡ್ಸ್. ಒಂದೊಂದು ಸತಿ ತೊಂಡೆಕಾಯಿನೇ ಒಂದೊಂದು ಸ್ವಲ್ಪ ಹಣ್ಣಾದರೆ ಅದು ಹುಳಿ ಇರುತ್ತೆ. ಮುಗಿದೋಯ್ತು ನೋಡಿ ಬಿಸಿ ತೊಂಡೆಕಾಯಿ ಸಾಂಬಾರು. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಕಾಯ್ತಾ ಇರಿ. ಥ್ಯಾಂಕ್ ಯು.